ಪ್ರತಿ ಬಾರಿ ನೀವು ಮಾಧ್ಯಮದವ್ರನ್ನ ಮೀಟ್ ಮಾಡಿದಾಗ ಏನಾದರೂ ನಾವು ಮಾತಾಡಿಸ್ಬೇಕು ಒಂದು 2 ನಿಮಿಷ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಸಮಯವನ್ನು ಕೊಡ್ತೀರಾ. ಸೊ ಐ ಆಮ್ ವೆರಿ ಏನು ಹೇಳೋದು ಅಂದರೆ ಒಂದು ಬಾಂಡಿಂಗ್ ಇರಬಹುದು, ಏನೋ ಇರ್ಬೋದು, ನೀವು ತುಂಬ ಚೆನ್ನಾಗಿ ಎಲ್ಲರೂ ಲೈಕ್ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ವರ್ಕೂ ಬ್ಯಾಲೆನ್ಸ್ ಮಾಡ್ತಾರೆ. ಈ ಕಡೆ ನಿಮ್ಗೆ ಯಾರು ಫ್ರೆಂಡ್ಸ್ ಇರ್ಬೋದು ಬೇಕು ಅನ್ನೋಂಥವ್ರು ಅವ್ರನ್ನೂ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಕೋಣ ಇರ್ಬೋದು, ಮತ್ತೊಂದಷ್ಟು ಏನೇನು ನೀವು ರಿವೀಲ್ ಮಾಡಿಲ್ಲ, ಎಲ್ಲದಕ್ಕೂ ಒಳ್ಳೆಯದಾಗಲಿ. ನಿಮ್ಮ ತನಿಷಾ ಕುಪ್ಪಂಡ ಜ್ಯುವೆಲ್ರಿ ಏನಿದೆ ಅದು ಸಹ, ಕುಪ್ಪಂಡಸ್ ಜ್ಯುವೆಲ್ರಿ ಏನಿದೆ ಅದು ಸಹ ಒಂದು ನ್ಯೂ ವೆಂಚರ್ ಶುರು ಮಾಡಿರುವಂಥದ್ದು ಸಕ್ಸಸ್ ಕಾಣಲಿ ಅನ್ನೋಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಜಾಯ್ನ್ ಆಗಿರೋದಕ್ಕೆ. ಥ್ಯಾಂಕ್ ಯು. ನೀವೆಲ್ಲರೂ ಒಂಥರ ಹೇಗಾಗ್ಬಿಟ್ಟಿದ್ದೀರಾ ಅಂತಂದರೆ, ನಾನು ಪದೇ ಪದೇ ಮೀಟ್ ಮಾಡಿ ಯು ಆರ್ ಮೋರ್ ದೆನ್ ಮೈ ಫ್ರೆಂಡ್ಸ್. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಷ್ಟೋ ವರ್ಷದಿಂದ ಕಾಯ್ತಿರ್ತಾರೆ ಅಥವಾ ಎಷ್ಟೋ ದಿನಗಳಿಂದ ಕಾಯ್ತಿರ್ತಾರೆ, ಬೈಕೋತಿರ್ತಾರೆ, ನಾನು ಅವ್ರಿಗೆ ಸಿಕ್ಕಿರಲ್ಲ. ಬಟ್ ನಿಮಗೆ ಡೆಫಿನೆಟ್ಲಿ ಸಿಗ್ತಾ ಇರ್ತೀನಿ. ಸೊ ಯು ಗೈಸ್ ಆರ್ ಮೋರ್ ದೆನ್ ಫ್ರೆಂಡ್ಸ್ ಟು ಮೀ. ಸೊ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸಪೋರ್ಟಿಂದನೇ ಇವಾಗ ನಾವೇನಾದರೂ ಒಳ್ಳೇದು ಮಾಡಿದ್ರು ಸರಿ, ಕೆಟ್ಟದ್ದು ಮಾಡೋದು ಸರಿ, ತೋರಿಸೋಂಥವ್ರು ನೀವೇನೆ. ಸೊ ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ಯಾರಿಗೂ ಇರಲ್ಲ. ಬಟ್ ಒಳ್ಳೇದನ್ನು ಏನು ಮಾಡ್ತಿರ್ತೀವೋ ಅದನ್ನು ತೋರಿಸ್ಬೇಕು ಅನ್ನೋ ಉದ್ದೇಶನೂ ಎಲ್ರಿಗೂ ಇರಲ್ಲ. ಸೊ ಐ ಆಮ್ ಹ್ಯಾಪಿ ನೀವೆಲ್ಲರೂ ನನ್ನ ಜೊತೆಗಿರೋದು. ಐ ಆಮ್ ವೆರಿ ಗ್ಲ್ಯಾಡ್. ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದೆ ಒಂದಷ್ಟು ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಇನ್ನೊಂದಷ್ಟು ಬಿಸ್ನೆಸ್ ವೈಸೂ ನಾನು ಏನೇನೋ ಮಾಡಬೇಕು ಅಂತ. ಇದು ನನ್ನ ಸಣ್ಣ ವಯಸ್ಸಿನ ಕನಸು. ಎಲ್ರಿಗೂ ಟೂ ಮಚ್ ಅಂತ ಅನಿಸ್ಬೋದು, ಬಟ್ ಯಾ, ಐ ಆಲ್ವೇಸ್ ವಾಂಟೆಡ್ ಟು ಬಿ ಮಲ್ಟಿ ಟಾಸ್ಕರ್. ಐ ಆಲ್ವೇಸ್ ವಾಂಟೆಡ್ ಟು ಬಿ ಆನ್ ಆಂಟ್ರಪ್ರನರ್. ಸೊ ನಾನು ಓದಿದ್ದು ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಇದೆಲ್ಲ ತಲೆನಲ್ಲಿ ಸಣ್ಣ ವಯಸ್ಸಿಂದನೂ ಇದೆ ನನಗೆ. ಯಾವ್ದು ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಅಷ್ಟೇ. ಬಟ್ ಸ್ಟೆಪ್ ಬೈ ಸ್ಟೆಪ್, 1 by 1 ಆಗ್ತಾ ಇದೆ. ಐ ಆಮ್ ಗ್ಲ್ಯಾಡ್. ಅದೊಂಥರ ಹೆಂಗಿರುತ್ತೆ ಅಂತಂದರೆ, ಪ್ರತಿ ಸಿನಿಮಾದಲ್ಲೂ ಅಥವಾ ಸೀರಿಯಲ್ಗಳಲ್ಲಿ ಒಂದು ಹೀರೋ ಇಂಟ್ರೊಡಕ್ಷನ್ ಇರುತ್ತಲ್ಲ, ಈಸ್ ಅ ಮಲ್ಟಿ ಮಿಲಿಯನಿಯರ್, ಈಸ್ ಅ ಆರ್ಟಿಸ್ಟ್, ಈಸ್ ಅ ಡಾನ್ಸರ್, ಹಿ ಕ್ಯಾನ್ ಡೂ ಎವ್ರಿಥಿಂಗ್, ಹಿ ಕ್ಯಾನ್ ಸಿಂಗ್, ಹಿ ಕ್ಯಾನ್ ಫೈಟ್ ಅನ್ನೋ ಥರ. ಆ ಥರ ನಾನು ರಿಯಲ್ ಲೈಫ್ನಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ಸಣ್ಣ ವಯಸ್ಸಿನ ಕನಸದು. ಸೊ ಐ ವಾಂಟೆಡ್ ಟು ಡೂ ಎವ್ರಿಥಿಂಗ್, ಬಟ್ ಐ ಡಿಡ್ ನಾಟ್ ನೋ ನಾನು ಯಾವ್ದು ಮಾಡ್ತೀನಿ ಅಂತ. ಬಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡೋದಕ್ಕೆ ಪ್ರಯತ್ನ ಅಂತೂ ಡೆಫಿನೆಟ್ಲಿ ಪಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಹೋಟೆಲ್ ಅಂತ ಸ್ಟಾರ್ಟ್ ಮಾಡಿದೆ. ಫೇಲ್ಯೂರ್ ಅಂತ ಹೇಳಲ್ಲ, ಬಟ್ ಐ ಕುಡಂಟ್ ಮ್ಯಾನೇಜ್ ದ್ಯಾಟ್. ಸೊ ಅದನ್ನು ನಾವು ಕ್ಲೋಸ್ ಮಾಡಿದ್ದೀವಿ ಇವತ್ತು. ಅದೊಂದು ಪಾಠ ನನಗೆ ಬೇರೆದರಲ್ಲಿ ಕಾನ್ಷಿಯಸ್ ಆಗಿರೋದನ್ನು ಕಲಿಸಿದೆ. ಸೊ ಐ ವಾಂಟ್ ಟು ಡೂ ಎವ್ರಿಥಿಂಗ್. ಅದನ್ನು ಕೂಡ ಇನ್ನು ಯಾವತ್ತಾದರೂ ನನಗೆ ಸಮಯ ಇತ್ತು, ನಾನು ಅದನ್ನು ಮಾಡ್ಬೋದು, ನಂಗೆ ಮ್ಯಾನೇಜ್ಮೆಂಟ್ ಮಾಡೋರು ಸಿಕ್ಕಿದ್ರು ಅಂತಂದರೆ ಡೆಫಿನೆಟ್ಲಿ ಇನ್ನೊಮ್ಮೆ ಮಾಡ್ತೀನಿ. ನಾನು ಐ ನೆವರ್ ಲೀವ್ ಮೈ ಏನಂತಾರೆ ಪ್ರಯತ್ನ ನಾನು ಯಾವತ್ತೂ ಬಿಡಲ್ಲ. ಎಲ್ಲ ದೇವ್ರದ್ದು. ಹಂತವಾಗಿ ಮಾಡ್ತಾ ಇದ್ದೀರಾ. ಇನ್ನಷ್ಟು ಮೇಲೆ ಏನು ನಿಮ್ಮ ಉದ್ದೇಶ ಇದೆ ಎಲ್ಲವೂ ಸಕ್ಸಸ್ ಆಗಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ತನಿಷಾ ಕುಪ್ಪಂಡ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ವಲಿ ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.